ಬುರುಡೆ ರಹಸ್ಯದಲ್ಲಿ ದೂರು ಕೊಟ್ಟಿದ್ದಂತಹ ದೂರುದಾರನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಅನಾಮಿಕ ದೂರುದಾರ ಈಗ ಸಾಕ್ಷಿದಾರನಲ್ಲ. ಆತ ಆರೋಪ 100 ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಆತ ಹೇಳಿದ್ದಿದ್ಯಲ್ಲ, ಅದೇ ಸುಳ್ಳು. ನನಗೆ ಈ ರೀತಿ ಹೇಳುವುದಕ್ಕೆ ಹೇಳಿದ್ರು, ಅದಕ್ಕೆ ನಾನು ಹೇಳಿದೆ ಹಾಗಂತ ವಿಚಾರಣೆಯಲ್ಲಿ ಹೇಳಿದ್ದಾನಂತೆ ಈ ಚಿನ್ನಯ್ಯ ಅಲಿಯಾಸ್ ಚೆನ್ನ. ನಾನು ಪಾತ್ರಧಾರಿಯಷ್ಟೇ, ಸೂತ್ರಧಾರಿಗಳು ಬೇರೆ ಇದ್ದಾರೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದ. ಹಾಗೆ ಬಾಯ್ಬಿಟ್ಟಂತಹ ಕಾರಣಕ್ಕಾಗಿನೇ ಈಗ ಅರೆಸ್ಟ್ ಮಾಡಿರೋದು, ಈಗ ಎತ್ತಾಕೊಂಡು ಹೋಗಿರೋದು, ಕೋರ್ಟಿಗೆ ಹಾಜರುಪಡಿಸಿರೋದು, ಈಗ ಅವರ ಕಸ್ಟಡಿಗೆ ತೆಗೆದುಕೊಳ್ಳುವುದಕ್ಕೆ ಮುಂದಾಗಿರೋದು. ಆತ ವಿಚಾರಣೆಯಲ್ಲಿ ಹೇಳಿರುವಂತಹ ಮಾಹಿತಿ ಇದು. ನಾನು ಪಾತ್ರಧಾರಿ ಮಾತ್ರ. ಮೊನ್ನೆಯೂ ಒಂದು ಮಾಹಿತಿಯನ್ನ ಕೊಟ್ಟಿದ್ವಿ, ಆತ ಏನ್ ಹೇಳಿದ್ದ ಅಂತ ಹೇಳಿ. ಯಾರೋ ನನ್ನನ್ನ ಸಂಪರ್ಕ ಮಾಡಿದ್ರು, ಹೀಗೆ ಹೇಳು ಅಂತ ಹೇಳಿದ್ರು ಅಂತ ಹೇಳಿ. ಅದು ಹೇಳಲಿಕ್ಕೆ ಬರೋದಿಲ್ಲ. ಸುಜಾತಾ ಭಟ್ ವಿರುದ್ಧ ಏನಾದರೂ ಆಕ್ಷನ್ ತಗೊಳ್ತೀರಾ? ಅಲ್ಲ, ಸುಜಾತಾ ಭಟ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ. ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವುದನ್ನ ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ, ಅಥವಾ SITನವರು ಇನ್ವೆಸ್ಟಿಗೇಷನ್ಗೆ ಎಫೆಕ್ಟ್ ಆಗುತ್ತೆ. ಯಾವುದೇ ವಿಚಾರಗಳನ್ನು ಹೊರಗಡೆ ತಂದರೆ ಇನ್ವೆಸ್ಟಿಗೇಷನ್ಗೆ ಎಫೆಕ್ಟ್ ಆಗುತ್ತೆ. ಆದ್ದರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ರಿವೀಲ್ ಮಾಡಕ್ ಆಗೋದಿಲ್ಲ. ಬಿಜೆಪಿ ಆರೋಪಕ್ಕೆ ಏನು ಹೇಳ್ತೀರಿ? ಇದೊಂದು ಷಡ್ಯಂತ್ರ. ಅಲ್ಲ, ಅವರು ಆರೋಪ ಮಾಡ್ತಾನೆ ಇರ್ತಾರೆ. ಬಿಜೆಪಿಯವರು ಆರೋಪ ಮಾಡ್ತಾರೆ, ಅನೇಕ ಜನ ಅದ್ರ ಬಗ್ಗೆ ಕಮೆಂಟ್ಗಳು ಮಾಡ್ತಾ ಇರ್ತಾರೆ. ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನ ನೋಡಿದ್ದೇನೆ ನಾನು. ಆದರೆ ಆ ಹೇಳಿಕೆಗಳ ಆಧಾರದ ಮೇಲೆ ನಾವು ಕನ್ಕ್ಲೂಡ್ ಮಾಡೋದಕ್ಕೆ ಆಗೋದಿಲ್ಲ, ಅನ್ಲೆಸ್ SIT ಸಬ್ಮಿಟ್ಸ್ ಇಟ್ಸ್ ಫೈನಲ್ ರಿಪೋರ್ಟ್. ಸರ್, ಮಹೇಶ್ ಶೆಟ್ಟಿ ಅವರು ಅದೇ CM 24 ಮಾಡಿದ್ದಾರೆ ಅಂತೇಳಿ ಫಸ್ಟ್ ಬಂತು, ಆಮೇಲೆ ಅದು ಪೂಂಜಾ ಅವರು ಹೇಳಿದ್ದು ಅಂತ ಆಯ್ತು. ಪೂಂಜಾ ಅವರ ವಿರುದ್ಧ ಕ್ರಮ ಇಲ್ಲ ಅಂತೇಳಿ ಚರ್ಚೆ ಆಗ್ತಾ ಇತ್ತು. ಅಲ್ಲ, ಅವರು 23ರಲ್ಲಿ ನಡೆದಂತ ಘಟನೆ ಅದು. ಅದ್ರ ಬಗ್ಗೆ ಪೂಂಜಾ ಅವರು ಸ್ಟೇ ತಗೊಂಡಿದ್ದಾರಲ್ಲ, ಸ್ಟೇ ವೇಕೇಟ್ ಆದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಸರ್, ಈಗ ಅನಾಮಿಕರ ವರ್ತನೆಯ ಬಗ್ಗೆ ಸಂಶಯ ಬಂದು ವಶಕ್ಕೆ ತಗೊಂಡಿದ್ದೀರಿ ಅಂತ ಏನು ಒಟ್ಟು ಸಂಶಯ ಬಂದು ತಗೊಂಡಿದ್ದಾರಾ, ಅಥವಾ ಯಾವ ಉದ್ದೇಶದಿಂದ ಅವ್ರನ್ನ ತಗೊಂಡಿದ್ದಾರೆ, ಅಥವಾ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ತಗೊಂಡಿದ್ದಾರೆ, ಅದೆಲ್ಲ SIT ಅವರಿಗೆ ಗೊತ್ತು. ಇನ್ನು ತನಿಖೆ ಯಾವ ದಿಕ್ಕಲ್ಲಿ ಸಾಗುತ್ತೆ? ಇನ್ನು ಈಗ ದೂರದಾರ ಈಗ ಬಂಧನ ಆಗಿದೆ. ಮಾಹಿತಿ ಏನು ಕೊಟ್ಟಿದ್ದಾರೆ, ಈಗ ಆ ದೂರುದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನ ಪ್ರಾರಂಭ ಮಾಡಿದ್ದು. ಈಗ ಅವನನ್ನೇ ಅರೆಸ್ಟ್ ಮಾಡಿ ಅವನ ಹೇಳಿಕೆಗಳ ಆಧಾರದ ಮೇಲೆ ತನಿಖೆ ಮುಂದುವರಿಯುತ್ತೆ. ಅವ್ರು ಹೇಳಿದ್ದಲ್ಲ ನಾನು ನಿಮ್ಗೆ ಹೇಳಕ್ಕಾಗುತ್ತೆ. ಡು ಯು ಎಕ್ಸ್ಪೆಕ್ಟ್ ದಟ್? ನಾನು ಅರೆಸ್ಟ್ ಆಗಿರೋದು ಅಷ್ಟೇ ಹೇಳಿದ್ದೀನಪ್ಪ, ಆಯ್ತಾ? ಮುಂದೆ ಅವ್ರು ಏನ್ ಹೇಳಿದ್ರು ನಮಗೂ ಹೇಳಿ ಒಂದ್ ಸ್ವಲ್ಪ. ಅಂದ್ರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.